ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪಾವನ. ನಮ್ಮ ಸಿನಿಮಾ ಗೌಳಿ ಇದೇ 24ಕ್ಕೆ ರಿಲೀಸ್ ಆಗ್ತದೆ. ನಿಮ್ಮೆಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಸೊ ಯಾವುದೇ ಸಿನಿಮಾ ರಿಲೀಸ್ ಆದರೂ ಯಾವಾಗಲೂ ಸಿನಿಮಾನ ಏನಕ್ಕೆ ಹೋಗಿ ನೋಡಬೇಕು, ಈ ಸಿನಿಮಾನ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾವು ಆಲ್ರೆಡಿ ನಮ್ಮ ಸಿನಿಮಾದ ಟ್ರೈಲರ್, ಟೀಸರ್, ಹಾಡುಗಳು ಎಲ್ಲವನ್ನು ಬಿಡುಗಡೆ ಮಾಡಿದ್ದೀವಿ. ಆನೊಂದು ಆಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನಮ್ಮ ಸಿನಿಮಾದ ಸೊಗಡು ಏನು ಅನ್ನೋದನ್ನು ಅದೆಲ್ಲವೂ ಆಲ್ರೆಡಿ ಹೇಳ್ತಾ ಇದೆ. ಒಂದು ಕಥೆಯನ್ನು ಒಂದು ವೆರಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ತುಂಬ ರಿಯಲಿಸ್ಟಿಕ್ ಆಗಿ ನಿಮಗೆ ಕೊಡೋ ಪ್ರಯತ್ನನ ನಾವು ಮಾಡ್ತಾಯಿದ್ದೀವಿ. ಕತೆ ಕೇಳೋದು, ಕತೆ ಹೇಳೋದು ವಾಡಿಕೆ ನಾವು ಹುಟ್ಟಾಗ್ಲಿಂದನೂ ನಾವು ನೋಡ್ಕೊಂಡು ಕೇಳ್ಕೊಂಡು ಬಂದಿದ್ದೀವಿ. ಅಜ್ಜಿದಿರಿಂದ ಹಿಡಿದು, ಅಪ್ಪ ಅಮ್ಮಯಿಂದ ಹಿಡಿದು, ಸ್ಕೂಲಿಂದ ಹಿಡಿದು, ಕಾಲೇಜ್ ಡೇಸಲ್ಲಿಂದ ಹಿಡಿದು, ಗಾಸಿಪ್ಪಿಂಗಿಂದ ಹಿಡಿದು ಎಲ್ಲ ಹಂತದಲ್ಲೂ ಕತೆಗಳು ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗಿ ಹೋಗುತ್ತೆ ಯಾವಾಗಲೂ. ಸೊ ಆ ಒಂದು ಸಂಸ್ಕೃತಿ ನಮ್ಮದು ಕಲ್ಚರ್ ಆಗಿದೆ, ಕತೆ ಕೇಳೋದು, ಹೇಳೋದು, ನೋಡೋದು ಎಲ್ಲ. ಸೊ ನಮ್ಮ ಸಿನಿಮಾ ಗೌಳಿ ಅಂಥದ್ದೇ ಒಂದು ಕಥೆನ, ಒಂದು ಸುಂದರವಾದ ಕುಟುಂಬದ ಕಥೆಯನ್ನು ಹೇಳೋ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸಾಮಾನ್ಯನಲ್ಲಿ ಸಾಮಾನ್ಯನಾಗಿರುವಂಥ ಒಬ್ಬ ಮನುಷ್ಯನ ತಾಳ್ಮೆಯ ಬಗ್ಗೆ, ಅವನ ಜೀವನದ ಬಗ್ಗೆ, ಅವನ ಹೋರಾಟಗಳ ಬಗ್ಗೆ, ಅವನ ಪ್ರೀತಿ ಬಗ್ಗೆ, ಅವನ ಕುಟುಂಬದ ಬಗ್ಗೆ ಮಾತಾಡುವಂಥ ಒಂದು ಸಿನಿಮಾ ಗೌಳಿ. ನಿಮ್ಮೆಲ್ಲರ ಮಧ್ಯೆ ನಡೆಯುವಂಥ ಒಂದು ಕತೆ, ನಿಮ್ಮ ಒಳಗೆ ನಡೆಯುವಂಥ ಒಂದು ಕತೆ. ಮನುಷ್ಯನ ತಾಳ್ಮೆಗೆ ಯಾವಾಗ ಏನು ಮರ್ಯಾದೆಗೆ ಧಕ್ಕೆ ಬಂದಾಗ ತಾಳ್ಮೆ ಹೇಗೆ ಕಳ್ಕೊತಾನೆ ಮನುಷ್ಯ, ಒಬ್ಬ ಸಾಮಾನ್ಯನೂ ಕೂಡ ಅಸಾಮಾನ್ಯನ ಹೇಗೆ ಹಾಕ್ತಾನೆ, ನಮ್ಮೆಲ್ರಿಗೂ ಒಂದು ಸಿಚುವೇಶನ್ ಆದರೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಎಷ್ಟೋ ಸಲ ಕನ್ಫ್ಯೂಷನಲ್ಲಿ ಇರ್ತೀವಿ. ಏನು ಕಾಲ್ಸ್ ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಸರ್ಕಮ್ಸ್ಟೆನ್ಸಸ್ ನನ್ನ ಅಷ್ಟು ಒತ್ತಡಕ್ಕೆ ತಳ್ಳಿಬಿಟ್ಟಿರುತ್ತೆ. ಅದೇ ಒತ್ತಡಗಳಲ್ಲಿ ಬದುಕ್ತಿರೋ ನಾವೆಲ್ಲರೂ ಒಂದೊಂದು ಸಲ ಕೈ ಮೀರಿ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಜೀವನದ ಹಾದಿಗಳು ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಆ ಥರದೇ ಒಂದು ಜರ್ನಿ ಒಬ್ಬ ಮನುಷ್ಯಂದು, ಗೌಳಿಯ ಒಂದು ಜರ್ನಿ ಈ ಸಿನಿಮಾ ಮುಖಾಂತರ ಹೇಳೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದನ್ನು ಡೆಫಿನೆಟ್ಲಿ ಈಗ ಆಫ್ಟರ್ ಕೋವಿಡ್ ಟ್ರೆಂಡ್ ತುಂಬ ಚೇಂಜ್ ಆಗಿದೆ ಪ್ಯಾನ್ ಇಂಡಿಯಾ. ಹಾಗೂ ನಿಮ್ಮ ಎಲ್ರಿಗೂ ವರ್ಲ್ಡ್ ಸಿನಿಮಾ ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ, ಸಿನಿಮಾ ನಾಲೆಡ್ಜ್ ವೈಡ್ ಆಗಿದೆ ಎಲ್ರಿಗೂ. ಸೊ ಡೆಫಿನೆಟ್ಲಿ ಆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿನಿಮಾಗಳ ಮಧ್ಯೆ ನಿಂತು ನಮ್ಮ ಸಿನಿಮಾನೂ ನೋಡಿ ಬನ್ನಿ ಅಂತ ಹೇಳೋಷ್ಟು ಕಾನ್ಫಿಡೆಂಟಾಗಿ ಸಿನಿಮಾನ ತೆಗೆದಿದ್ದೀವಿ. ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ 24ನೇ ತಾರೀಕು. ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ, ಸಿನಿಮಾನ ಎಂಜಾಯ್ ಮಾಡ್ತೀರಾ. ಒಂದು ಮಾಸ್ ಅಪೀಲ್ ಇದೆ ಸಿನಿಮಾದಲ್ಲಿ, ಒಂದು ಕೌಟುಂಬಿಕ ಚಿತ್ರ ಮಾಸ್ ಅಪೀಲ್ ಜೊತೆಗೆ ಅವೆರಡನ್ನೂ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಕೊಟ್ಟಿದ್ದಾರೆ. ಶ್ರೀನಗರ ಕಿಟಿ ಸರ್ ಇಷ್ಟು ವರ್ಷ ಒಂದು ಲವರ್ ಬಾಯ್ ಆಗಿ ಒಂದು ಇಂಟೆನ್ಸ್ ಪಾತ್ರಗಳನ್ನ ಮಾಡ್ಕೊಂಬರ್ತಿದ್ರು. ಈಗ ಒಂದು ಸ್ವಲ್ಪ ಮಾಸ್ ಶೇಡಲ್ಲಿ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಬರ್ತಿದ್ದಾರೆ. ಅವ್ರದ್ದೊಂದು ಬ್ರ್ಯಾಂಡ್ ನೇಮ್ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಬರ್ತಿದ್ದಾರೆ. ಅದೆಲ್ರಿಗೂ ಈ ಅವತಾರ ಅವ್ರದ್ದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ವೆರಿ ಮಚ್ ನೀಡೆಡ್ ಈ ಟೈಮ್ಗೆ. ಅವರು ಈ ಥರ ಒಂದು ಗೆಟಪ್ಪಲ್ಲಿ ಅಥವಾ ಈ ಥರ ಒಂದು ಶೇಡಲ್ಲಿ ಈ ಥರ ಒಂದು ಕಥೆನೇ ಆಯ್ಕೆ ಮಾಡ್ಕೊಂಡಿರೋದು ತುಂಬ ಸ್ಪೆಷಲ್. ಎಷ್ಟು ಅಪ್ಡೇಟ್ ಎಲ್ಲರೂ ಆಗಬೇಕಾಗಿ ಬರುತ್ತೆ ಅನ್ನೋದು ತೋರಿಸುತ್ತೆ. ಆ್ಯಂಡ್ ಸೋಹನ್ ಫಿಲಮ್ ಫ್ಯಾಕ್ಟ್ರಿ ಮೊದಲನೇ ಸಲ ಈ ಸಂಸ್ಥೆಯಿಂದ ಈ ಥರದ್ದು ಒಂದು ಸಿನಿಮಾನ ಮಾಡಿದ್ದಾರೆ. ಯೂಶ್ವಲಿ ನಾವು ಯಾವಾಗಲೂ ಮಾತಾಡ್ತೀವಿ ಕಮರ್ಷಿಯಲ್ ಸಿನಿಮಾಸ್ಗಳಂತ ಬಂದಾಗ ಕತೆಗಳ ಕೊರತೆ ಇರುತ್ತೆ ಅದರಲ್ಲಿ ಅಂತ. ಕಾಂಟೆಂಟ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಬಜೆಟ್ಗಳ ಕೊರತೆ ಇರುತ್ತೆ ಅಂತ. ಸೊ ಐ ಥಿಂಕ್ ಈ ಎರಡೂ ಸಮ್ಮಿಲನ ಆಗಿರೋ ಸಿನಿಮಾ ಗೌಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರದೊಂದು ಕತೆಗೆ ಈ ಥರದೊಂದು ಕ್ಯಾನ್ವಸ್ನ ರೆಡಿ ಮಾಡಿಕೊಟ್ರು ನಮ್ಮ ಸಂಸ್ಥೆ ಸೋಹನ್ ಫಿಲಮ್ ಫ್ಯಾಕ್ಟ್ರಿಯವರು. ಹಾಗೆ ಈ ಕತೆನ ತಯಾರು ಮಾಡಿ, ಅಂದರೆ ಯೂಶ್ವಲಿ ಎಲ್ಲರೂ ಹೇಳ್ತಾಳೆ ಕಾದಂಬರಿ ಆಧಾರಿತ ಚಿತ್ರಗಳು ತಗೊಂಡು ಮಾಡಿದ್ದ ಸಿನಿಮಾಗಳು ಕತೆ ತುಂಬ ಚೆನ್ನಾಗಿರುತ್ತೆ, ತುಂಬ ಭಾವನಾತ್ಮಕವಾಗಿರುತ್ತೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ನಿರ್ದೇಶಕರು ಹೇಳ್ತಾರೆ ಕತೆ ಕಾದಂಬರಿ ಆಧಾರಿತ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಆ ಕತೆ ಒಬ್ಬ ನಿರ್ದೇಶಕ ಅಂದರೆ ಯಾರು ಕತೆನ ಹೇಳ್ತಿದ್ದಾರೆ ಅವರ ಅನುಭವದ ಕತೆ ಆಗಿರಬೇಕು ಅಂತ. ಸೊ ಇದು ನಮ್ಮ ನಿರ್ದೇಶಕರ ಅನುಭವದ ಕತೆ. ಅವರು ಈ ಕಥೆಯಲ್ಲಿ ಬರುವಂಥ ಎಲ್ಲ ಇನ್ಸಿಡೆಂಟ್ಸ್ಗಳೇನಿದೆ, ಎಪಿಸೋಡ್ಸ್ಗಳದೆಲ್ಲವೂ ಅವರು ವಿಟ್ನೆಸ್ ಮಾಡಿರುವಂಥದ್ದು ಅಥವಾ ಅವರು ಕೇಳಿರುವಂಥದ್ದು, ನೋಡಿರುವಂಥದ್ದು, ಅದನ್ನು ಬಳಸಿ ಈ ಸಿನಿಮಾ ಚಿತ್ರಕಥೆನ ಎಂದಿದ್ದಾರೆ. ಸೊ ಆದಷ್ಟು ತುಂಬ ರಿಯಲಿಸ್ಟಿಕ್ ಆಗಿ ನಿಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಒಂದು ಕಥೆನ, ಒಂದು ಚಿತ್ರವನ್ನು ನಿಮಗೆ ತರೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಈ ಸಿನಿಮಾ ಮುಖಾಂತರ. ಖಂಡಿತ ನಿಮಗಿದು ಇಷ್ಟ ಆಗುತ್ತೆ. ಕುಟುಂಬ ಸಮೇತ ಕೂತು ನೋಡೋ ಅಂಥ ಒಂದು ಸಿನಿಮಾ. ಅಪ್ಪ ಅಮ್ಮ, ಮಗು, ತಂದೆ ತಾಯಿ ಎಲ್ಲರೂ ನಿಮ್ಮೆಲ್ಲ ಬಂದು ಬಳಗನ ಕರ್ಕೊಂಬಂದು ಈ ಸಿನಿಮಾನ ನೋಡಿ. ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀರಾ. ಎಲ್ಲವನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಹಬ್ಬದ ಊಟನ ತಯಾರು ಮಾಡಿದ್ದೀವಿ ಅನ್ನೋ ಖುಷಿಲಿ ನಾವಿದ್ದೀವಿ. ಅದೇ ಖುಷಿನ ನಾವು ನಿಮ್ಗೆ ಹಂಚೋಕ್ಕೆ ಬರ್ತಾಯಿದ್ದೀವಿ ಇದೇ 24. ಮಿಸ್ ಮಾಡ್ಕೊಬೇಡಿ.
ಗೌಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.